ರೀತಿಯ ಪ್ರತಿಭೆಗಳನ್ನು ಇರ್ತವೆ. ಅದಕ್ಕೆ ನಾವು ಸರಿಯಾಗಿ ವೇದಿಕೆ ಕೊಟ್ಟರೆ ಆ ಪ್ರತಿಭೆಯನ್ನು ಹೊರಗೆ ಬರ್ಲಿಕ್ಕೆ ಒಂದು ಸಾಕ್ಷಿ ಅಂದರೆ ಇವತ್ತಿನ ವೇದಿಕೆ ಅಂತ ನಾನು ಹೇಳಿಕೆ ಇಲ್ಲಿ ಬಯಸ್ತೀನಿ. ಅದರಲ್ಲಿ ಸ್ವರಚಿತ ಕವನ ವಾಚನ ಸ್ಪರ್ಧೆ ಕೂಡ ಇಡಲಾಗಿತ್ತು. ಅದರಲ್ಲಿ ಪ್ರೌಢ ವಿಭಾಗ, ಕಾಲೇಜ್ ವಿಭಾಗದ ಮಕ್ಕಳು ಭಾಗವಹಿಸಿ ಬಹಳ ಚೆನ್ನಾಗಿ ಕವನವನ್ನು ಬರೆದಿದ್ದಾರೆ. ಜೊತೆಗೆ ನಾಟಕ ಮತ್ತು ರೂಪಕ ಕುರಿತು ಕೂಡ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು. ಆ ಸ್ಪರ್ಧೆಯಲ್ಲೂ ಕೂಡ ಬಹಳ ಯಶಸ್ವಿಯಾಗಿ ನಡೆದು ಬಂತು. ಮತ್ತು ನಿಬಂಧ ಸ್ಪರ್ಧೆಯನ್ನ ಏರ್ಪಡಿಸಲಾಗಿತ್ತು. ಮಕ್ಕಳು ಎಷ್ಟು ಚೆನ್ನಾಗಿ ನಿಬಂಧ ಬರ್ತಾರೆ ಅಂದರೆ, ಒಂದು ಕಾಲೇಜ್ ಪ್ರೊಫೆಸರ್ ಆಗಲಿ, ಒಬ್ಬ ಸಾಹಿತಿಗಳು ಯಾವ ರೀತಿ ಲೇಖನವನ್ನು ಬರೀತಾರೆ ಅದೇ ಒಂದು ರೀತಿಯಲ್ಲಿ ಪ್ರಬಂಧಗಳನ್ನು ಮಕ್ಕಳು ಬರೆದಿದ್ದಾರೆ. ಆ ಪ್ರಬಂಧಗಳನ್ನು ಹಿಡಿಸಿ ನಾವು ಪೂಜ್ಯರ ಕುರಿತು ಕಲ್ಯಾಣ ಕಾರುಣ್ಯ ಅಂತ ಅಭಿನಂದನಾ ಗ್ರಂಥ ಮಾಡ್ತಾ ಇದ್ದೀವಿ. ಆ ಗ್ರಂಥದಲ್ಲಿ ಕೂಡ ಮಕ್ಕಳು ಬರೆದಿರ್ತಕ್ಕಂಥ ಪ್ರಬಂಧವನ್ನು ನಾವು ಅದರಲ್ಲಿ ಸೇರಿಸ್ಕೊಂಡಿವಿ. ಅಷ್ಟರ ಮಟ್ಟಿಗೆ ಮಕ್ಕಳಲ್ಲಿ ಪ್ರತಿಭೆ ಇದೆ. ಅಂಥ ಪ್ರತಿಭೆಗಳಿಗೆ ಮತ್ತು ಕೊನೆಯದಾಗಿ ರಸಪ್ರಶ್ನೆ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಪೂಜ್ಯರ ಸಮಗ್ರ ಜೀವನ ದರ್ಶನ ಆ ರಸಪ್ರಶ್ನೆಯಲ್ಲಿ ಮಾಡಿದಾಗ ನಮಗೆ ಅನೇಕ ಪೂಜ್ಯರ ಕುರಿತು ಘಟನೆಗಳು ನಮಗೆ ಗೊತ್ತಿರಲಿಲ್ಲ. ಆದರೆ ಮಕ್ಕಳು ಅಧ್ಯಯನ ಮಾಡಿಕೊಂಡು ಆ ರಸಪ್ರಶ್ನೆಯಲ್ಲಿ ಭಾಗವಹಿಸಿ ಅಂಥ ಒಂದು ಪೂಜ್ಯರ ಸಮಗ್ರ ಜೀವನ ದರ್ಶನವನ್ನು ಮಾಡಿಕೊಂಡಿದ್ರು. ಅಂಥ ಒಂದು ಸ್ಪರ್ಧೆಗಳು ಇಲ್ಲಿ ನಡೆದಿದ್ದಾವೆ. ಆ ಸ್ಪರ್ಧೆಯಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ಬಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಇಲ್ಲಿ ಪೂಜ್ಯರಿಂದ ವಿಶೇಷ ಬಹುಮಾನವನ್ನು ನೀಡಲಾಗ್ತದೆ. ಪೂಜ್ಯರಲ್ಲಿ ಅಷ್ಟೊಂದು ಕಳಕಳಿ ಅಂದ್ರೆ ಇಂಥ ಮಕ್ಕಳಿಗೆ ಶಾಶ್ವತವಾಗಿ ಪ್ರೇರಣೆ ಆಗಬೇಕಂತ ತಿಳ್ಕೊಂಡು ಮೊದಲನೇ ಸ್ಥಾನ ಪಡೆದ ಎಲ್ಲ ಮಕ್ಕಳಿಗೆ